ಅರ್ಜುನ್, ನಿಮ್ಮ ಮನೆ ಮುಖ್ಯವಾದ ಅತಿಥಿನೇ ಕಾಣಿಸ್ತಿಲ್ಲ. ಎಲ್ಲಿ? ಅದು ಭಾರ್ಗವಿಗೆ ಸ್ವಲ್ಪ ತಲೆನೋವು, ಅದಕ್ಕೆ ಮನೇಲೇ ಇದ್ದಾಳೆ. ಅದಕ್ಕೆ ಹೇಳ, ಹೆಣ್ಣೆತ್ತವ್ರ ಸಂಕಟ ಹೆಣ್ಣು ಮಾತ್ರ ಗೊತ್ತಾಗತ್ತೆ ಅಂತ. ರಿತು ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗಲೇ ನನ್ಗೆ ಟೆನ್ಷನ್ ಶುರುವಾಯ್ತು. ಇನ್ನು ಅವಳು ಇಷ್ಟಪಡ್ತಾ ಇರೋದು ಗೊತ್ತಾದ್ಮೇಲೆ ನನ್ನ ಎದೆನೇ ಹೊಡೆದೋಯ್ತು. ಒಳ್ಳೇದಾಗಲಿ, ನಾನು ಇದನ್ನೆಲ್ಲ ಪ್ರಯತ್ನ ಕಣ್ಣಲ್ಲಿ ಆಸೆಗಳನ್ನ ಪೂರೈಸಕ್ಕಾಗ್ದಿರೋ ನಾಲಾಯಕಪ್ಪ ಆಗ್ಬಿಟ್ಟೆ ನಾನು. ಮಕ್ಕಳು ಖುಷಿಗಿಂತ ಬೇರೆ ದೊಡ್ಡದು ಯಾವುದಿದೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಎಂಗೇಜ್ಮೆಂಟ್ಗೆ ಹೋದೆ. ಅವಳು ಮದುವೆ ಆಗಿ ಹೋಗ್ತಿದ್ದಾಳೆ, ಅದು ಆ ಶಕ್ತಿ ಪ್ರಸಾದ್ ಮನೆ ಸೇರ್ತಿದ್ದಾಳೆ ಅಂತ ನೆನಪು ಮಾಡ್ಕೊಂಡ್ರೆ ಒಳಗೊಳಗೆ ಭಯ ಆಗ್ತಿದೆ, ಭಯ ಆಗ್ತಿದೆ. ಸಮಾಧಾನ ಮಾಡಿ ಕೂತ್ಕೊಳ್ಳಿ. ನೋಡಿ, ಆ ವಿಕ್ಕಿ ಬಗ್ಗೆ ನೀವು ಇಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಅವನ ಅಬ್ಸರ್ವ್ ಮಾಡ್ತಾನೆ. ಅವನು ನಿಧಾನವಾಗಿ ಬದಲಾಗ್ತಾ ಇದ್ದಾನೆ, ಅವನ ಕೆಟ್ಟ ಚಟಗಳನ್ನ ಬಿಡ್ತಾ ಇದ್ದಾನೆ. ನಮ್ ಋತುನ ಅವ್ನು ಚೆನ್ನಾಗಿ ನೋಡ್ಕೋತಾನೆ. ಒಂದು ವೇಳೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಅವನ ಬಿಡೋರು ಯಾರು? ಮದ್ವೆ ಆದ್ಮೇಲೆ ಏನ್ ಮಾಡೋದು? ಋತು ಮದ್ವೆಗೆ ಸಾವಿರಾರು ಜನನ್ ಕರ್ಸಿ ಧಾಮ್ ಧೂಮ್ ಅಂತ ಮಾಡ್ಬೇಕು ಅಂತ ಎಲ್ಲಾ ತಂದಿರ್ತಾರ ಚಿಕ್ಕನು ಆಸೆ ಪಟ್ಟಿದ್ರು. ಆದ್ರೆ ಅಷ್ಟೆಲ್ಲ ತಯಾರಿ ಮಾಡಕ್ಕೆ 2-3 ಆಗತ್ತೆ. ಇವಾಗ ಋತು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಆದ್ರೂ ಅರ್ಜೆಂಟಾಗಿ ಮದ್ವೆ ಮಾಡ್ತಿದೀವಿ ಅಂದ ಮಾತ್ರಕ್ಕೆ ಯಾವ ಕೊರತೆನೂ ಆಗ್ಬಾರ್ದು. ಅದಕ್ಕೆ ನಿಮ್ ಸಹಾಯ ಬೇಕು. ಅದಕ್ಕೆ ಖಂಡಿತ ಅರ್ಜುನ್. ಆದ್ರೆ ಈ ಕೆಲಸ ದೇವಸ್ಥಾನದಿಂದ ಶುರು ಆಗೋದಲ್ಲ, ಮನೆಯಿಂದನೇ ಶುರುವಾಗ್ಬೇಕು ಅಲ್ವಾ? ಮದ್ವೆಗೆ ಯಾವ ವಿಘ್ನನೂ ಆಗ್ಬಾರ್ದು, ಯಾವ ತಡೆನೂ ಇಲ್ದೆ ಮದ್ವೆ ಆಗ್ಬೇಕು ಅಂತಂದ್ರೆ ಭಾರ್ಗವಿ ಈ ಮದ್ವೆಗೆ ಬರ್ಬಾರ್ದು ಅರ್ಜುನ್. ಅಲ್ಲ, ಅದಕ್ಕೆ ಭಾರ್ಗವಿ ಬದಲಾಗಿದ್ದಾರಲ್ವ, ಅವರಿಂದ ಮದ್ವೆಗೆ ಏನ್ ತೊಂದರೆ ಆಗತ್ತೆ? ನಾನ್ ಮತ್ತೆ ಹೀಗ್ ಅಂತಿದ್ದೀನಿ ಅಂತ ವಿಚಾರ ಮಾಡ್ಕೋಬೇಡ್ವೋ? ಸತ್ಯ ಕಟುವಾಗಿದ್ರು ಹೇಳಲೇಬೇಕು ಅಲ್ವಾ? ಭಾರ್ಗವಿ ಇವಾಗೇನೋ ಕೆಲ್ಸ ಬಿಟ್ಟಿದ್ದಾಳೆ ಸರಿ, ಆದ್ರೆ ಅವಳ ಯೋಚನೆ, ಆದರ್ಶ ಇದೆಲ್ಲ ಬದಲಾಗುತ್ತಾ? ಇಲ್ಲ ಅಲ್ವಾ? ನೀನು ಋತು ಬಗ್ಗೆ ಇಷ್ಟು ಯೋಚನೆ ಮಾಡಿ ವಿಕ್ಕಿ ಜೊತೆ ಮದ್ವೆ ಮಾಡಕ್ಕೆ ಒಪ್ಕೊಂಡಿದೀವಿ. ಆದ್ರೆ ಭಾರ್ಗವಿ ಕಣ್ಣಲ್ಲಿ ಆ ವಿಕ್ಕಿ ಯಾವತ್ತಿದ್ರೂ ಸಂಧ್ಯಾಗೆ ಮೋಸ ಮಾಡಿದವನೇ ಆಗಿರ್ತಾನಲ್ವಾ? ಆದ್ರೆ ಭಾರ್ಗವಿ ಅವರು ಎಂಗೇಜ್ಮೆಂಟ್ ನ ತಡಿಲಿಲ್ಲ ಅಲ್ವಾ? ಅದಕ್ಕೆ ನಾನು ಹೇಳ್ತಿರೋದು ಅರ್ಜುನ್, ಎಂಗೇಜ್ಮೆಂಟ್ ಆಗಿ ಮದ್ವೆ ನಿಂತೋದ್ರೆ ಇನ್ನೂ ಅವಮಾನ ಆಗ. ನೀನೇ ಹೇಳಿರೋ ಹಾಗೆ ಸಾವಿರಾರು ಜನನ ಕರೆದು ನಾವೇನ್ ಮದ್ವೆ ಮಾಡ್ತಿಲ್ಲ. ಇಲ್ಲಿ ಮದ್ವೆಗೆ ಯಾರು ಬರ್ತಾರೆ ಅನ್ನೋದಕ್ಕಿಂತ ಋತು ಮದ್ವೆ ಆಗೋದು ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಅರ್ಜುನ್? ಋತು ಜೀವನ ಸರಿ ಹೋಗೋದು ಇಂಪಾರ್ಟೆಂಟಾ ಅಥವಾ ಭಾರ್ಗವಿ ಮದ್ವೆಗೆ ಬರೋದು ಇಂಪಾರ್ಟೆಂಟ್ ಅನ್ನೋದನ್ನ ನೀನೇ ಡಿಸೈಡ್ ಮಾಡು ಅರ್ಜುನ್. ಓಕೆ ಅರ್ಜುನ್, ಲೇಟ್ ಆಯ್ತು. I'll go sleep. Good night.
ಅರ್ಜುನ್, ಇಲ್ಲೇನೋ ತಪ್ಪು ನಡೀತಾ ಇದೆ. ಈ ಮದ್ವೆನ ನಿಲ್ಸು ಅರ್ಜುನ್. ಮದ್ವೆಗೆ ಯಾವ ವಿಘ್ನನೂ ಆಗ್ಬಾರ್ದು, ಯಾವ ಅಡೆತಡೆನೂ ಇಲ್ದೆ ಮದ್ವೆ ಆಗ್ಬೇಕು ಅಂತಂದ್ರೆ ಭಾರ್ಗವಿ ಈ ಮದ್ವೆಗ್ ಬರ್ಬಾರ್ದು ಅರ್ಜುನ್. ಆದ್ರೆ ಭಾರ್ಗವಿ ಏನ್ ಮಾಡ್ತಾಳೋ ಅಂತ ಭಯ ಆಗ್ತಿದೆ. ಅರ್ಜುನ್, ನಿಮ್ಗೆ ವಿಕ್ಕಿ ಬಗ್ಗೆ ಗೊತ್ತು ತಾನೆ? ಅವನ್ ಯಾವ್ದೋ ಮದ್ವೆ ಆಗ್ತಾ ಇದ್ದಾನೆ. ಅರ್ಜುನ್, ಅವನಿ ಮದ್ವೆ ಆದ್ರೆ ರಿತ್ತು ಜೀವನನೇ ಹಾಳಾಗೋಗುತ್ತೆ. ದಯವಿಟ್ಟು ಅರ್ಜುನ್, ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೀಬಾರ್ದು. ಭಾರ್ಗವಿ, ಎಲ್ಲಾನು ಸರಿಯಾಗೇ ಇದೆ. ವಿಕ್ಕಿ ತಪ್ಪು ಮಾಡಿಲ್ಲ, ನೀವ್ ರೆಡಿ ಇಲ್ಲ ಅಷ್ಟೇ. ನೋಡಿ, ಇದು ರೀತು ಇಷ್ಟಪಟ್ಟು ನಡೀತಿರೋ ಮದ್ವೆ. ಈ ಮದ್ವೆ ನಡ್ದೇ ನಡೆಯುತ್ತೆ. ಸುಮ್ನೆ ಈ ಮದ್ವೆಗೆ ತೊಂದರೆ ಮಾಡ್ಬೇಡಿ. ನಾನ್ ತೊಂದ್ರೆ ಮಾಡ್ತಿದ್ದೀನ? ಯಾಕ ಅರ್ಜುನ್, ಯಾಕೆ ನಿಮ್ಗೇನು ಅರ್ಥ ಆಗ್ತಿಲ್ಲ? ನೋಡಿ, ಒಂದು ದಿನದ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಆದ್ರೆ ನಾನು ರಿತು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ ಅರ್ಜುನ್, ನೀವ್ ಯಾಕ ವಿಕ್ಕಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ? ನಿಜ ಹೇಳಿ ಅರ್ಜುನ್, ನೀವು ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಏನೇ ಇದ್ರು ನನ್ನ ಹತ್ರ ಹೇಳ್ಕೊಡಿ ಅರ್ಜುನ್. ನೋಡಿ ಭಾರ್ಗವಿ, ಗಂಡ ಹೆಂಡತಿ ಮಧ್ಯೆ ಗುಟ್ಟಿರ್ಬಾರ್ದು, ನಿಜಾನೇ. ಹಾಗಂತ ಬೇರೆಯವ್ರ ವಿಷಯ ನಿಮ್ಮ ಹತ್ರ ಹೇಳ್ಬೇಕಂತ ಇಲ್ಲ ಅಲ್ವಾ? ಅವ್ರ ಪರ್ಸನಲ್ ವಿಷಯ ಹೇಳಕ್ಕೆ ನಾನು ಭಾರ್ಗವಿ. ನೋಡಿ ಅರ್ಜುನ್, ಇದೇನ್ ಹಾವು ಅಲ್ಲ, ಒಂದು ಮುಗ್ದು ಹೋಯ್ತು. ರಿತು ಜೀವನದಲ್ಲಿ ದಯವಿಟ್ಟು ಆಟ ಆಡ್ಬೇಡಿ ಅರ್ಜುನ್. ಈ ಮದ್ವೆನ ನಿಲ್ಸಿ. ರಿತು ಜೀವನ ನೀವು ಭಾರ್ಗವಿ. ಸರಿ, ನಿಮ್ಮನ್ಸಲಿ ರಿತುಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಈ ಮದ್ವೆನ ತಡಿಬೇಡಿ. ಅದೇ ಅದೇ ನೀವು ಮಾಡೋ ದೊಡ್ಡ ಉಪಕಾರ. ಭಾರ್ಗವಿ, ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅದನ್ನ ನಿಮ್ಗೆ ಹೇಳಕ್ಕೆ, ಅರ್ಥ ಮಾಡ್ಸಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಪರಿಸ್ಥಿತಿಲಿ ನನ್ ತಂಗಿ ಚೆನ್ನಾಗಿರೋದೇ ಮುಖ್ಯ. ಅದಕ್ಕೆ ನಾಳೆ ನೀವು ಮದ್ವೆಗೆ, ಅಂದ್ರೆ ಮದ್ವೆ ನಡೆಯೋ ಜಾಗಕ್ಕೆ ಬರೋ ಹಾಗಿಲ್ಲ. ಎಲ್ಲ ಟೆಸ್ಟ್ಗಳಲ್ಲೂ ಅವ್ರ ಫಿಂಗರ್ ಪ್ರಿಂಟ್ ಮೇಡಮ್ ಮ್ಯಾಚ್ ಆಗ್ತಾ ಇರೋದು. ಈಗ ಕೊನೆ ಟೆಸ್ಟ್ ನಡೀತಾ ಇದೆ, ಅದರಲ್ಲೂ ಅದೇನಾದ್ರೂ ಮ್ಯಾಚ್ ಆದ್ರೆ ಕನ್ಫರ್ಮ್ ಅವರೇ ಮೇಡಮ್. ತಪ್ಪು ಮಾಡಿ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ರು ಸರ್, ಆದ್ರೆ ಕಾಲ ಬದಲಾಗುತ್ತೆ. ಕಾನೂನಿನ ತೀರ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅನ್ನೋದನ್ನ ಮರ್ತ್ಬಿಟ್ಟಿದ್ರು ಅನ್ಸುತ್ತೆ. ಆದ್ರೆ ಈಗ ಕಾನೂನಿನ ಶಕ್ತಿ ಏನು ಅಂತ ನಾವ್ ಹೋಗಿ ಅರ್ಥ ಮಾಡ್ಸೋಣ ಸರ್. ನಿಜ ಮೇಡಮ್. ಮೇಡಮ್, ಇದು ವಿಷಯ ಇರ್ಲಿ ಬಿಡಿ ಮೇಡಮ್, ಅದನ್ನ ನೀವು ಎದುರುಗಡೆ ಸಿಕ್ಕಿದಾಗಲೇ ಹೇಳ್ತೀನಿ. ಸರಿ ಸರ್, ರಿತು ಮದ್ವೆ ನಡೀತಿರೋ ಲೊಕೇಶನ್ ಕಳಿಸ್ತೀನಿ. ಆದಷ್ಟು ಬೇಗ ಲೊಕೇಶನ್ಗೆ ಬನ್ನಿ. JP ಪಾಟೀಲ್ ಫ್ಯಾಮಿಲಿ, ಶಕ್ತಿ ಪ್ರಸಾದ್ ಫ್ಯಾಮಿಲಿ, ಎರಡು ಫ್ಯಾಮಿಲಿನೂ ಒಂದೇ ಕಡೆ ಇದ್ದಾರೆ. ಅವರೆಲ್ಲರೂ ಮುಂದೆನೆ ಕೊಲೆ ಮಾಡಿದವ್ರು ಯಾರು ಅಂತ ಸಾಬೀತಾಗ್ಲಿ. ಸರಿ ಮೇಡಮ್.
ಜೆಪಿ ಹುಡ್ಗನ್ ಮನೆ ಕಡೆಯವರು ಹೊರಟಿದಾರ ಅಂತ ಕೇಳಿ ಅಕ್ಕ ನೀವ್ ಹೇಳೋ ಅಷ್ಟ್ರಲ್ಲಿ ಬಂದೇ ಬಿಟ್ರು. ಶಕ್ತಿ ಎಲ್ಲ ಓಕೆ ಅಲ್ವಾ? ಹಾ, ನಿಮ್ಮ ಹುಡುಗಿನ ಮದುವೆ ಮಾಡಿಸ್ಕೊಂಡು ಹೋಗೋಕೆ 7 ಸಮುದ್ರ ದಾಟ್ ಬಂದ್ವಿ. ಅದಕ್ಕೆ ತುಂಬಾ ಸುಸ್ತಾಯ್ತು. ಅರ್ಜುನ್, ನಿಮ್ ಮನೆ ಮುಖ್ಯವಾದ ಅತಿಥಿನೇ ಕಾಣಿಸ್ತಿಲ್ಲ. ಎಲ್ಲಿ? ಅದು ಭಾರ್ಗವಿಗೆ ಸ್ವಲ್ಪ ತಲೆನೋವು, ಅದಕ್ಕೆ ಮನೇಲೇ ಇದ್ದಾಳೆ. ಅವಳೇ ಒಂದ್ ದೊಡ್ಡ ತಲೆನೋವು. ಅವಳು ಬರ್ದೇ ಇರೋದೇ ಒಳ್ಳೇದಾಯ್ತು. ಅವಳು ಇರ್ಬೇಕಿತ್ತು ಅಕ್ಕ. ನಂಗೆ ಕಾಲರ್ ಹಿಡಿದು ಎಳ್ಕೊಂಡು ಹೋಗ್ತೀನಿ ಅಂದಿದ್ದ. ಅವಳಿಗೇನು ಕಿತ್ಕೊಳಕ್ಕಾಗಲ್ಲ ಅಂತ ತೋರಿಸ್ಬೇಕಿತ್ತು. ಇಲ್ಲಾಂದ್ರೆ ತಾಳಿ ಕಟ್ಟಕ್ಕೆ ಮಜಾನೇ ಇರಲ್ಲ. ಸುಮ್ಮನಿರು, ಅಪಶಕ್ನ ನುಡಿಬೇಡ. ಓಹೋ, ನಾನು ನೆನ್ಸ್ಕೊಂಡಿದ ತಕ್ಷಣ ಮೇಡಮ್ ಅವರು ನನ್ನ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಓ ಹಾಗಮ್ಮ. ಸುಮ್ಮನಿರು ವಿಕ್ಕಿ. ಇಷ್ಟು ದಿವಸ ನಾವು ಒಳ್ಳೆ ಕೆಲಸ ಮಾಡಕ್ ಹೋದಾಗೆಲ್ಲ ಅವಳು ಪ್ರತ್ಯಕ್ಷ ಆಗಿದ್ದಾಳೆ. ಆಗೆಲ್ಲ ಆಗಬಾರ್ದೇ ಆಗಿದೆ. ಸುಮ್ಮನಿರು, ಮಾತಾಡ್ಬೇಡ. ವಿಕ್ಕಿ ಕಾಶಿಗೆ ಹೋಗಲ್ವಾ? ಕಾಶಿಗ? ಯಾಕೆ? ವಿಕ್ಕಿ, ನೀನು ನಾನು ಕಾಶಿಗೆ ಹೋಗ್ತೀನಿ ಅಂತ ಅನ್ಬೇಕು. ಆಗ ನಮ್ಮ ಅರ್ಜುನ್ ಬಂದು ಬೇಡ ಬೇಡ ನನ್ನ ತಂಗಿನ ಮದ್ವೆ ಮಾಡ್ಕೊಡ್ತೀನಿ, ಇಲ್ಲೇ ಇರಿ ಅಂತ ಬೇಡ್ಕೋಬೇಕು. ಆಗ ನೀನ್ ಒಪ್ಕೊಂಡು ರಿತುನ ಮದ್ವೆ ಆಗ್ಬೇಕು. ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದೆಲ್ಲ ಮುಗ್ದೋಗಿದೆ ಆಂಟಿ, ಅಲ್ವಾ ಬಾವಾ? ರಿತು ಚೆನ್ನಾಗಿರೋದು ಮುಖ್ಯ. ಅದಕ್ಕೋಸ್ಕರ ಇಲ್ಲೇನೇ ಅವಮಾನ ಆದ್ರೂ ಸಹಿಸ್ಕೊಂಡಿರ್ತೀನಿ.